ಜೋಳದಾಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಡಳಿತಾತ್ಮಕ ವಿವಾದ ತೀವ್ರ. ಮುಖ್ಯೋಪಾಧ್ಯಾಯರ ವಿರುದ್ಧ ಎಸ್ಡಿಎಂಸಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಂದ ಗಂಭೀರ ಆರೋಪ. ಸಮಗ್ರ ತನಿಖೆಗೆ ಆಗ್ರಹ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಜೋಳದಾಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಆಡಳಿತ ವೈಖರಿ, ಶಾಲೆಯ ಸ್ವಚ್ಛತೆ, ಶೈಕ್ಷಣಿಕ ವಾತಾವರಣ ಹಾಗೂ ಸಾರ್ವಜನಿಕರೊಂದಿಗೆ ಹೊಂದಾಣಿಕೆ ಕುರಿತು ಎಸ್ಡಿಎಂಸಿ ಸದಸ್ಯರು, ಪೋಷಕರು, ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಗಂಭೀರ ಆರೋಪಗಳನ್ನು ಮುಂದಿಟ್ಟಿದ್ದು, ಶಾಲೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಇಂದು ಶಾಲಾ ಆವರಣದಲ್ಲಿ ನಡೆದ ಬೆಳವಣಿಗೆಗಳ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮ ಪ್ರತಿನಿಧಿಗಳ ಎದುರೇ ವಿದ್ಯಾರ್ಥಿಗಳು, ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ತಮ್ಮ ಅಹವಾಲುಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಅವರ ಪ್ರಕಾರ ಶಾಲೆಯ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಕುರಿತು ಸಹ ಶಿಕ್ಷಕರಿಗೆ ಸೂಚನೆ ನೀಡಿದ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಭಾಗ್ಯವತಿಯವರು ಏಕವಚನದಲ್ಲಿ ಮಾತನಾಡಿ ವೈಯಕ್ತಿಕ ಬೆದರಿಕೆಯ ದಾಟಿಯಲ್ಲಿ ವರ್ತಿಸಿದ್ರು ಎಂದು ಆರೋಪವನ್ನ ಮಾಡಿದ್ದಾರೆ. ಇದೇ ವೇಳೆ ಶಾಲೆಯ ಆಡಳಿತ ವೈಖರಿ ಕುರಿತು ಪ್ರಶ್ನೆ ಮಾಡಿದಾಗಲೂ ಕೂಡ ಸೂಕ್ತ ಸ್ಪಂದನೆ ದೊರೆತಿಲ್ಲ ಎಂದು ಅವರು ದೂರಿದ್ದಾರೆ. ಎಸ್ಡಿಎಂಸಿ ಸದಸ್ಯರ ಹೇಳಿಕೆಯ ಪ್ರಕಾರ ಈ ಹಿಂದೆ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರೊಂದಿಗೆ ನಡೆದ ಚರ್ಚೆಯ ವೇಳೆ ಅಲ್ಲಿನ ಪರಿಸ್ಥಿತಿಯನ್ನ ವಿಡಿಯೋ ಚಿತ್ರೀಕರಿಸುವಂತೆ ಅಧ್ಯಕ್ಷರು ತಿಳಿಸಿದರು. ಆ ಸಂದರ್ಭದಲ್ಲಿ ಚಿತ್ರೀಕರಣಕ್ಕೆ ಆಗಮಿಸಿದ್ದ ಛಾಯಾಗ್ರಾಹಕ ಜಯಪ್ಪ ಅವರೊಂದಿಗೆ ಮುಖ್ಯೋಪಾಧ್ಯಾಯರು ಅವಾಚ್ಯ ಹಾಗೂ ಅನುಚಿತ ಪದಗಳನ್ನು ಬಳಸಿ ವರ್ತಿಸಿದ್ದಾರೆ ಎಂಬ ಆರೋಪವನ್ನು ಸದಸ್ಯರು ಪುನರುಚ್ಚರಿಸಿದ್ದಾರೆ. ಇಂದು ನಡೆದ ಬೆಳವಣಿಗೆಗಳ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಸ್ಡಿಎಂಸಿ ಸದಸ್ಯರು, ಪೋಷಕರು ಹಾಗೂ ಗ್ರಾಮಸ್ಥರು ಶಾಲೆಯಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡುತ್ತಾ ಇಲ್ಲ. ವಿದ್ಯಾರ್ಥಿಗಳ ಶೌಚಾಲಯಗಳ ನಿರ್ವಹಣೆ ಅತ್ಯಂತ ಕಳಪೆಯಾಗಿದೆ. ಕೆಲವು ತರಗತಿ ಕೊಠಡಿಗಳಲ್ಲಿ ಸುಣ್ಣ ಬಣ್ಣವಿಲ್ಲದೆ ಕತ್ತಲೆಯ ವಾತಾವರಣದಲ್ಲಿ ಪಾಠ ನಡೆಯುತ್ತಿದೆ ಹಾಗೂ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಸಮಸ್ಯೆಗಳು ಬಗೆಹರಿದಿಲ್ಲ ಎಂದು ಆರೋಪವನ್ನ ಮಾಡಿದ್ದಾರೆ. ಮಾಧ್ಯಮದವರ ಸಮ್ಮುಖದಲ್ಲೇ ಕೆಲ ವಿದ್ಯಾರ್ಥಿಗಳು ಶಾಲೆಯ ಶೌಚಾಲಯಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಸ್ವಚ್ಛತಾ ಸ್ಥಿತಿಯನ್ನ ತೋರಿಸಿದ್ರು. ಶೌಚಾಲಯಗಳನ್ನ ಸರಿಯಾಗಿ ಸ್ವಚ್ಛಗೊಳಿಸ್ತಾ ಇಲ್ಲ. ಕೆಲವು ತರಗತಿಗಳಲ್ಲಿ ಬೆಳಕಿನ ಕೊರತೆಯಿಂದ ಕತ್ತಲೆಯಲ್ಲೇ ಪಾಠ ಕೇಳಬೇಕಾಗಿದೆ. ಶಾಲೆಯ ನಿರ್ವಹಣೆಯಲ್ಲಿ ಸುಧಾರಣೆ ಅಗತ್ಯ ಎಂದು ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೆಲ ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯರ ಬೋಧನೆ ಕುರಿತು ಸಹ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅವರ ಪಾಠದ ಅವಧಿಗಳಲ್ಲಿ ನಿಯಮಿತವಾಗಿ ಬೋಧನೆ ನಡೆಯುವುದಿಲ್ಲ ಎಂದು ಆರೋಪವನ್ನ ಮಾಡಿದ್ದಾರೆ. ಇದೇ ವೇಳೆ ಕೆಲ ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯರನ್ನ ಬದಲಾಯಿಸುವಂತೆ ಘೋಷಣೆಗಳನ್ನ ಕೂಗಿದ್ರು. ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರ ಪ್ರಕಾರ ಶಾಲೆಗೆ ಬಿಡುಗಡೆಯಾಗುವ ಸರ್ಕಾರಿ ಅನುದಾನದ ಬಳಕೆ ಕುರಿತು ಪಾರದರ್ಶಕ ಮಾಹಿತಿ ದೊರೆತಾ ಇಲ್ಲ. ಶಾಲೆಯ ದುರಸ್ತಿ, ಸುಣ್ಣ ಬಣ್ಣ, ಮೂಲ ಸೌಕರ್ಯ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ನಿರೀಕ್ಷಿತ ಕ್ರಮ ಕೈಗೊಳ್ಳಲಿಲ್ಲ ಎಂದು ಅವರು ದೂರಿದ್ದಾರೆ. ಗ್ರಾಮಸ್ಥರ ಹೇಳಿಕೆಯಂತೆ ಕಳೆದ 3 ವರ್ಷಗಳಿಂದ ಶಾಲೆಯಲ್ಲಿ ಆಡಳಿತಾತ್ಮಕ ಭಿನ್ನಾಭಿಪ್ರಾಯಗಳು ಮುಂದುವರೆದಿದ್ದು, ಈ ಕುರಿತು ಜಿಲ್ಲಾ ಶಿಕ್ಷಣಾಧಿಕಾರಿ, ಉಪನಿರ್ದೇಶಕರು ಹಾಗೂ ಶಿಕ್ಷಣ ಆಯುಕ್ತರಿಗೆ 2 ಬಾರಿ ದೂರನ್ನ ಕೂಡ ಸಲ್ಲಿಸಿದ್ದು ಇದುವರೆಗೂ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಇತ್ತೀಚಿನ 2 ತಿಂಗಳಿಂದ ಮಧ್ಯಾಹ್ನದ ಬಿಸಿಯೂಟದ ನಿರ್ವಹಣೆಯನ್ನ ಮತ್ತೊಬ್ಬ ಶಿಕ್ಷಕ ನೋಡಿಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ಊಟದ ಗುಣಮಟ್ಟ ಸುಧಾರಿಸಿದೆ ಎಂದು ಕೆಲ ವಿದ್ಯಾರ್ಥಿಗಳು ಹಾಗೂ ಅಡುಗೆ ಸಿಬ್ಬಂದಿ ತಿಳಿಸಿದ್ದಾರೆ ಎಂದು ಅವರು ಹೇಳಿದರು. ಈ ಕುರಿತು ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಭಾಗ್ಯವತಿ ಪ್ರತಿಕ್ರಿಯಿಸಿ ತಮ್ಮ ವಿರುದ್ಧ ಕೇಳಿ ಬರ್ತಾ ಇರುವ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಕೆಲವರು ವೈಯಕ್ತಿಕ ಕಾರಣಗಳಿಂದ ತಮ್ಮ ವಿರುದ್ಧ ನಿರಾಧಾರ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಎಂದು ಅವರು ತಿಳಿಸಿದರು. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಶಾಲೆಯ ಆಡಳಿತ, ಶೈಕ್ಷಣಿಕ ವಾತಾವರಣ, ಸ್ವಚ್ಛತೆ, ವಿದ್ಯಾರ್ಥಿಗಳ ಕಲಿಕಾ ಪರಿಸ್ಥಿತಿ, ಅನುದಾನದ ಬಳಕೆ ಹಾಗೂ ಎಸ್ಡಿಎಂಸಿ ಶಾಲಾ ಆಡಳಿತದ ನಡುವಿನ ಭಿನ್ನಾಭಿಪ್ರಾಯಗಳ ಕುರಿತು ಜಿಲ್ಲಾ ಶಿಕ್ಷಣ ಇಲಾಖೆ ಸ್ವತಂತ್ರ ಹಾಗೂ ಸಮಗ್ರ ತನಿಖೆ ನಡೆಸಿ ವಾಸ್ತವಾಂಶವನ್ನ ಬಹಿರಂಗಪಡಿಸಬೇಕು ಎಂದು ಎಸ್ಡಿಎಂಸಿ ಸದಸ್ಯರು, ಪೋಷಕರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಲ್ಲದೆ ಸರ್ಕಾರದ ಶಾಲೆಗಳಲ್ಲಿ ಸಾರ್ವಜನಿಕರ ವಿಶ್ವಾಸ ಉಳಿಯುವಂತೆ ಶಿಕ್ಷಣ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪು ಕಂಡು ಬಂದಲ್ಲಿ ನಿಯಮಾನುಸಾರ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆರಳಿಹಂತಲು ಎನ್ಪಿಎಸ್ ಟಿವಿ ದಾವಣಗೆರೆ. ನನ್ನ ಹೆಸರು ಶ್ರೀನಿವಾಸ್ ಬಿ, ಕನ್ನಡ ಭಾಷೆ ಶಿಕ್ಷಕರು, ಗೌರ್ಮೆಂಟ್ ಹೈಸ್ಕೂಲ್ ಜೋಳದಾಳ. ಇಲ್ಲಿ ಈಗ ನಿಮ್ಮ ಶಿಕ್ಷಕರು ಹೆಡ್ ಮಿಸ್ ಏನೋ ಎಲ್ಲ ಗ್ರಾಮಸ್ಥರ ಮೇಲೆಲ್ಲ ಆಪಾದನೆ ಮಾಡ್ತಾಯಿದ್ರು.
ಒಂದು ಜಾತೀಯತೆಯನ್ನು ಎತ್ತಣಿಸ್ತಾರೆ, ಮತ್ತೊಂದು ಮಾಡ್ತಿದ್ದಾರೆ ಅಂತ ಹೇಳಿದ್ದು. ಅದ್ರ ಜೊತೆ 2 ತಿಂಗಳು ಆಗಿದೆ ಸರ್. ಆಗಿದೆ. ಆ ಥರದ್ದೇನು ಕಂಡು ಬಂದಿಲ್ಲ. ನನಗೆ ಜಾತಿಯಿಂದ ವಿಚಾರಗಳು ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ನೀವು ಗಮನಕ್ಕೆ ಬಂದಿಲ್ಲ. ಮತ್ತು ಈಗ ಶಾಲೆಯಲ್ಲಿ ವ್ಯವಸ್ಥಿತವಾಗಿ ಊಟ ಮತ್ತು ಶೌಚಾಲಯಗಳು ವ್ಯವಸ್ಥೆ ಸರಿ ಇಲ್ಲ. ಮತ್ತೊಂದು ಆಮೇಲೆ ಅವರು ಕೂಡ ಯಾವುದೇ ಅವಧಿಯನ್ನು ತಗೊಳುತ್ತಾ ಇಲ್ಲ ಅಂತ ಮಕ್ಕಳುಗಳು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ತಮ್ಮ ಗಮನಕ್ಕೆ ಏನಾದ್ರು ತಿಳಿದು ಬಂದಿದೆಯಾ? ಸರ್, ಊಟದ ವ್ಯವಸ್ಥೆ ನಮ್ಮ ಚಂದ್ರನಾಯಕ್ ಸರ್ ಪಿ ಅವ್ರು ತಗೊಂಡ್ಮೇಲೆ ಊಟದ ವ್ಯವಸ್ಥೆ ಚೆನ್ನಾಗಿದೆ. ಮಕ್ಕಳ ಕಡೆಯಿಂದಲೂ ಒಳ್ಳೆಯ ಅಭಿಪ್ರಾಯಗಳು ಬರ್ತಾ ಇದ್ದಾರೆ. ಶೌಚಾಲಯದ ವ್ಯವಸ್ಥೆಯನ್ನು ಅಲ್ಲಿ ಸರಿ ಇಲ್ಲ ಸರ್. ನಾನೇ ಹೋಗಿ ಮೊನ್ನೆ ನೋಡಿದೆ. ಮತ್ತು ಅದನ್ನು ಬೀಗ ಹಾಕಿಸಿದ್ರು, ತಕ್ಷಣ ಮತ್ತು ಕ್ಲೀನ್ ಮಾಡಿಸಿದ್ರು. ಶೌಚಾಲಯದ ವ್ಯವಸ್ಥೆ ಇಲ್ಲ ಸರ್. ಓಕೆ. ಯಾವ ಸಬ್ಜೆಕ್ಟ್ ಮೇಲೆ? ಹಿಂದಿ ಸಬ್ಜೆಕ್ಟ್. ಈಗ ನಿಮ್ಮದು ಮತ್ತು HM ಅವ್ರದ್ದು 2 ಒಂದೇ ಸಬ್ಜೆಕ್ಟಾ ಅಥವಾ 2 ಒಂದೇ ಸಬ್ಜೆಕ್ಟ್? ಅವರು ಅವಧಿಗಳಿಗೆ ಹೋಗೋದೇ ಇಲ್ಲ ಅಂತ ಮಕ್ಕಳು ಕೇಳ್ತಾರೆ. ಹೋಗಿಲ್ಲ. ನಾನು ರಜಾ ಆಗದಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಆ ಸಂದರ್ಭದಲ್ಲಿ ನಾನು ಹೋಗಿದ್ದೀನಿ ಅಂತ ಹೇಳ್ತಾರೆ. ನಾನು ತಗೊಳ್ಳುವಾಗ ಅವರು ಅವಧಿಗೆ ಹೋಗಿಲ್ಲ. ಮಕ್ಕಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಅವಧಿಯನ್ನು ತಗೊಳ್ಳೋದಿಲ್ಲ. ನೀವೇ ಆ ಥರದ್ದು? ಇಲ್ಲ, ನಾನು ರಜಾ ಹಾಕಿದಾಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ರಜಾ ಹಾಕಿದ್ದೆ, ನನಗೆ ಹೆಲ್ತ್ ಇಶ್ಯೂ ಇತ್ತು ಅಂತ. ಬಟ್ ನಾನು ಪಾಠ ಮಾಡುವಾಗ ಅವ್ರು ತಗೊಂಡಿದ್ದೆ. ಸುಮಂಗಲ. ಯಾವ ಸಬ್ಜೆಕ್ಟ್? ಮ್ಯಾಥ್ಸ್ ಮಾಡ್ತಾ ಇದ್ದಾರೆ. ಏನು ಮೇಡಮ್, ಇಲ್ಲಿ ಸಾರ್ವಜನಿಕರಿಂದ ಏನಾದ್ರು ನಿಮಗೆ ತೊಂದರೆ ಆಗ್ತಾ ಇದೆಯಾ? HM ಹೇಳ್ತಾ ಇದ್ದರು, ನಮ್ಮಲ್ಲಿ ಶಿಕ್ಷಕರು ಮತ್ತು ನಮ್ಮ ಜೊತೆ ಹೊಂದಾಣಿಕೆ, HM ಜೊತೆ ಹೊಂದಾಣಿಕೆಗೆ ಅವ್ರನ್ನೆಲ್ಲ ದೂರಪಡಿಸ್ತಾ ಇದ್ದಾರೆ, ಅಥವಾ ಮಕ್ಕಳನ್ನೆಲ್ಲ ಕೂಡ ಇದು ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಥರದ್ದು ಏನಾದ್ರು ಸಾರ್ವಜನಿಕರಿಂದ ತಮ್ಮಗಳಿಗೆ ಏನಾದ್ರು ತೊಂದರೆ ಆಗಿದೆಯಾ? ಆ ಥರದ್ದೇನೂ ಇಲ್ಲ. ಯಾವುದೇ ಪೇರೆಂಟ್ಸ್ ಬಂದರೂ ಮಕ್ಕಳದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ಕೊಂಡು ಹೋಗ್ತಾರೆ ಹೊರತು ತೊಂದರೆ ಕೊಡೋ ಉದ್ದೇಶದಿಂದ ಯಾವತ್ತೂ ಯಾರೂ ಬಂದಿಲ್ಲ. ಹಾಗಾದರೆ ಇವರೇ HM ಇದು ಏನು ಗ್ರಾಮಸ್ಥರ ವಿರುದ್ಧವಾಗಿ ಅವರು ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಅಂತೀರಾ? ಮಾಡ್ತಾ ಇದ್ದಾರೆ ಸರ್. ಯಾಕೆ ಅಂತಂದರೆ ಅವ್ರದ್ದು ಕಾರ್ಯವೈಖರಿಯನ್ನೆಲ್ಲ ನೋಡ್ತಾರಲ್ವಾ, ಸ್ಕೂಲಿನ ಇಂಪ್ರೂವ್ಮೆಂಟ್ಸ್ ನೋಡೇ ತಾನೆ ಅವ್ರನ್ನು ಕೇಳಿದ್ರು. ಅವ್ರಿಗೆ ಪವರ್ ಇದೆ ಕೇಳಿದ್ರೆ ಥರ ಎಲ್ಲ ಬರೋದೇ ಇಲ್ಲ ಇಶ್ಯೂಸ್. ಅವರು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ ಅನ್ನೋದು, ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಚಂದ್ರನಾಯ್ಕ್ ಆರ್, ಫಿಸಿಕಲ್ ಎಜುಕೇಷನ್ ಟೀಚರ್ ಸರ್. ಹ್ಞೂ ಸರ್. ಇಲ್ಲಿ ಕ್ಯಾಮ್ರಾ ಬಂದು 2 ತಿಂಗಳಾಯ್ತು ಸರ್. 2 ತಿಂಗಳು ಟ್ರಾನ್ಸ್ಫರ್ ಆಗಿ ಬಂದಿದ್ದೀವಿ. ಈಗ 2 ತಿಂಗಳಿಂದ ನೀವು ಬಂದಿದ್ದೀರಾ ಅಷ್ಟೇನಾ? ನಾವು ಶ್ರೀನಿವಾಸ ಒಟ್ಟಿಗೆ ಸರ್ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ನಿಮಗೆ ಏನಾರ ಸಾರ್ವಜನಿಕರಿಂದ ತೊಂದರೆ ಆಗ್ತಾಯಿದೆಯಾ ಶಿಕ್ಷಕರುಗಳಿಗೆ? ಯಾವುದೂ ಇಲ್ಲ, ಯಾವುದೇ ತೊಂದರೆ ಆಗ್ತಿದೆ. ಆಮೇಲೆ ಇನ್ನೊಂದು ಕಂಪ್ಲೇಂಟ್ ಬರ್ತಾ ಇದೆ, ಮಕ್ಕಳುಗಳಿಂದ ಎಲ್ಲ ಏನೋ ಕತ್ಲು ಕೋಣೆಯಲ್ಲಿ ಪಾಠ ಮಾಡ್ತಾರೆ, ಒಂದು ಸ್ವಚ್ಛತೆಗೆ ವ್ಯವಸ್ಥಿತವಾಗಿ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ತಮ್ಮ ಗಮನಕ್ಕೆಲ್ಲ ಬಂದಿದೆಯಾ? ಕೆಲವು ಲೈಟು ಎಲ್ಲ ಇರಲಿಲ್ಲ ಸರ್ ರೂಮಲ್ಲಿ. ನಮ್ಮ NS ಸರ್ ನಿಜಗುಣ ಸರ್ ಅವ್ರು ಇಂಗ್ಲೀಷ್ ಟೀಚರ್, ಅವರು ಸ್ವಲ್ಪ ಲೈಟ್ ಬಿಲ್ಟ್ ಅವೆಲ್ಲ ತಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ ಸರ್ ಕ್ಲಾಸ್ ರೂಮಲ್ಲೆಲ್ಲ. ಬಟ್ ಈಗ ನಿರ್ವಹಣೆ ಊಟದ್ದೆಲ್ಲ ಚೆನ್ನಾಗಿ ನೀವೇ ನಿರ್ವಹಣೆ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆ. ಮಕ್ಕಳಿಗೆ ಕೇಳಿ ಸರ್, ನಾನೇ ನಿರ್ವಹಣೆ ಮಾಡ್ತಾ ಇದ್ದೀನಿ. ಮಕ್ಕಳು ಏನಂತಾರೆ ಅದಕ್ಕೆ ಬಂದಿದ್ದು. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಚೂರು ತೊಂದರೆ ಇಲ್ಲ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ಕೀರ್ತಿ, ವಿಜ್ಞಾನ ಶಿಕ್ಷಕ ನಾನು. ಗ್ರಾಮಸ್ಥರಿಂದ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ. ಒಳ್ಳೆ ಸಹಕಾರ ಸಿಕ್ಕಿದೆ, ಪ್ರೋತ್ಸಾಹನೂ ಸಿಕ್ಕಿದೆ ಎಲ್ಲದಕ್ಕೂ. ಅದೇ ಇಲ್ಲಿ ಮತ್ತು ಶಿಕ್ಷಕರು, ನಿಮ್ಮ ಮುಖ್ಯ ಶಿಕ್ಷಕರು ಸಾರ್ವಜನಿಕರು ಅಥವಾ STMC ಕಮಿಟಿಯವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇಲ್ಲ, ಅದು ಶುದ್ಧ ಸುಳ್ಳು. STMC ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಬಂದ್ಬಿಟ್ಟು ಶಾಲೆಯ ಏಳಿಗೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಏನೇನು ಬೇಕು, ನಿಮಗೆ ಏನೇನು ವ್ಯವಸ್ಥೆಗಳು ಬೇಕು ಅಂತಲೂ ಹೇಳ್ತಿದ್ರು. ಶಾಲೆ ಅಭಿವೃದ್ಧಿಗೆ ಏನೇನು ಬೇಕು ಅಂತಲೂ ಹೇಳ್ತಾ ಇದ್ರು. ಆಪಾದನೆಗಳೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಅದನ್ನು ಖಂಡಿತವಾಗಿ. ಮತ್ತು ಇವತ್ತು ಕೂಡ ಬಂದ್ ಮಾಡಬೇಕು ಅಂತೇಳಿ ಮಕ್ಕಳನ್ನೆಲ್ಲ ಹೊರ ಕಳಿಸಿದ್ರು, ಬಂದು ಗ್ರಾಮಸ್ಥರ ತೊಂದರೆ ಕೊಡ್ತಾರೆ, ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ನಾನು ಕ್ಲಾಸಲ್ಲಿದ್ದೆ, ಅಲ್ಲಿ STMC ಅಧ್ಯಕ್ಷರು ಮತ್ತು ಅವ್ರ ಜೊತೆ ಏನೇನು ಕಮ್ಯುನಿಕೇಷನ್ ಆಯಿತು ಅಂತ ಗೊತ್ತಿಲ್ಲ, ಅದು ಅವರು ಹೇಳ್ತಾರೆ ಸರ್. ಹಾಗೆ ಇನ್ನೊಂದು, ನೀವು ಮತ್ತು ಆಡಳಿತ ಏನು ಶಿಕ್ಷಕ ಮಂಡಳಿ ಮತ್ತು HM ಜೊತೆಗೆ ಸರಿಯಾಗಿ ಹೊಂದಾಣಿಕೆ ಇಲ್ಲ ಅಂತ ನಿಮ್ಮ HM ಅವರೇ ಹೇಳ್ತಾ ಇದ್ದಾರೆ. ಆ ಥರದ್ದು ಏನಾರು ಇದೆಯಾ? ಭಿನ್ನಾಭಿಪ್ರಾಯಗಳು ಏನಾರು ಇದೆಯಾ? ಭಿನ್ನಾಭಿಪ್ರಾಯ ಏನು ಅಂತಂದರೆ, ಏನೇ ಭಿನ್ನಾಭಿಪ್ರಾಯ ಇದ್ರೂ ನಾವು ಇಲಾಖೆಗೆ ತಿಳಿಸಿರ್ತೀವಿ ಸರ್. ಇಲಾಖೆ ಅಧಿಕಾರಿಗಳು ಬಂದ್ಬಿಟ್ಟು ಅದನ್ನೆಲ್ಲ ಸೂಕ್ತ ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ ಸರ್. ಇನ್ನು ಯಾವುದೇ ರೀತಿ ಕ್ರಮ ಏನು ಆ ಥರದ್ದು ಇನ್ನೂ ಯಾವುದೇ ರೀತಿಯ ಪರಿಹಾರಗಳು ಏನೂ ದೊರೆತಿಲ್ಲ ಸರ್. ಥ್ಯಾಂಕ್ ಯು.
ನೀಟಾಗಿ ಬೋಲ್ಡ್ ನೀಟಾಗಿ ಹೊಸದು ತಂದು ಕೊಟ್ಟರೆ ಶಾಕ್ರೂಮಿ ತಗೊಂಡೋಗ್ತಾರೆ. ಇವಾಗ ಬೋಲ್ಡ್ ಎಲ್ಲ ಒಡೆದೋಗಿತ್ತೆ, ಕತ್ತಾಗೆಲ್ಲ ಪಾಠ ಮಾಡ್ತಾರೆ ಮಿಸ್ಸರು. ಮತ್ತು ನೀರು ಫಿಲ್ಟರ್ ನೀರು ಮಾಡಿದ್ರೆ ಬೋರ್ ನೀರು ಕೊಡ್ತಾರೆ ಮಕ್ಕಳಿಗೆಲ್ಲ. ಮತ್ತು ಊಟ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾರೆ, ಅವಾಗಲಿಂದಲೂ ಚೆನ್ನಾಗಿ ಬರ್ತಾರೆ. ಇವಾಗ ಶೌಚಾಲಯದಲ್ಲಿ ತೋರಿಸಿಲ್ಲ, ಏನೂ ತಂದು ಕೊಟ್ಟಿಲ್ಲ. ನಿಮ್ಮದು ನಾನು 10ನೇ ತರಗತಿ ಓದ್ತಿದ್ದೀನಿ. ಸ್ಕೂಲಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ, ಗಾಳಿ ಬೆಳಕು ಏನೂ ಇಲ್ಲ. ಮಂದಿ ಸರ್ರು ನೋಡಲಾರ್ದೆ ದುಡ್ಡು ಹಾಕಿ ಅವತ್ತೊಂದು ದುಡ್ಡು ಹಾಕಿ ಲೈಟ್ ಹಾಕಿದ್ದಾರೆ. ಫ್ಯಾನ್ ಕೂಡ ಅವರೇ ಸರಿ ಮಾಡ್ತಾರೆ. ಶೌಚಾಲಯ ಸರಿ ಇಲ್ಲ, ಕುಡಿಯೋ ನೀರು ಇಲ್ಲ, ಊಟ ಕೂಡ ಸರಿ ಇಲ್ಲ. ಬೋರ್ಡೆಲ್ಲ ಮಕ್ಕಳು ಕೂಡ ಆಗ್ತಿಲ್ಲ. HM ಇಲ್ಲಿ ಏನು ಕೆಲಸ ಮಾಡ್ತಿಲ್ಲ. ನಾವು ಮಾಡ್ತೀವಿ ಪೆನ್ನೆ ತಂದು ಕೊಡಿ ಮೇಡಮ್, ನಾವು ತೊಳಿತೀವಿ. HM ಪೆನ್ನೆಲ್ಲ ತಂದು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. HM ಬೇಕಾ ನಿಮಗೆ? ನಮಸ್ತೆ, ನಮ್ಮ ಹೆಸರು ಜಯಪ್ಪ ಅಂತ. ನಾವು ಫೋಟೋಗ್ರಾಫರ್, ಜಯರಾಮ್ ಸ್ಟುಡಿಯೋ KOSL ನಮ್ಮದಿರೋದು. ಇಲ್ಲಿ ಜೋಳದಳ್ಳಿ ನಮ್ಮ ಅಣ್ಣನ ಮಗ ಓದ್ತಾ ಇದ್ದಾನೆ, ಸುದೀಪ್ ಅಂತ. ನಾವಿಲ್ಲಿ ಏನಕ್ಕೆ ಅಂತಂದು ಕೇಳಲಿಕ್ಕೆ ಬಂದಾಗ ಅವು ಮೊದಲು 6 ತಿಂಗಳ ಹಿಂದುಗಡೆ ನಾವು ಬಾತ್ರೂಮ್ ಸರಿಯಿಲ್ಲ ಅಂತ ಕೇಳಿಬಿಟ್ಟು ಕಂಪ್ಲೇಂಟ್ ಮಾಡಿ DDP ಆಫೀಸ್ಗೆಲ್ಲ ತೋರಿಸಿದ್ವಿ. ಎಲ್ಲ ಮೂಲತವಾಗಿ ಎಲ್ಲದೂ ಹೇಳಿದ್ವಿ. ಅದೆಲ್ಲ ಕೇಳ್ತಾ ಇದ್ದಾಗ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು, ಇವೆಲ್ಲ ವೀಡಿಯೋಗಳನ್ನ ಒಂಚೂರು ಮಾಡಂತಪ್ಪ, ವೀಡಿಯೋ ಕ್ಯಾಮ್ರಾ ತಗೊಂಬ ಅಂದರು. ತಗೊಂಬರೋಕ್ಕೆ ಹೋಗಿ ತಗೊಂಬಂದು ಇಟ್ಕೊಂಡೆ. ನಾವು ಇಟ್ಕೊಂಡಾಗ ನಾವು ಕೇಳಿದಾಗ ಏನಂದ್ರು ಅಂದರೆ, ಇವರು ಮೇಡಮರು ವೀಡಿಯೋ ಮಾಡ್ತಾಯಿದ್ದೆ, ವೀಡಿಯೋ ಮಾಡಬೇಡ ಅಂದರು. ಓಕೆ ಮೇಡಮರೇ, ನಾನು ವೀಡಿಯೋ ಮಾಡ್ತೀನಿ ಮೇಡಮರೇ, ಒಂಚೂರು ಪ್ರೂಫಿ ಬೇಕಾಗುತ್ತೆ ನಮ್ಮ ಪ್ರಶ್ನೆ ಹೇಳಿದ್ದಾರೆ, ನಮಗೆ ಅವ್ರಿಗೆ ಬೇಕು. ನಮ್ಮ ಫ್ರೆಂಡೇ ಅವರು, ದೇವರಾಜ್ ಅಂತ ಹೇಳ್ಬಿಟ್ಟು, ಅವರಿಗೆ ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂದೆ. ನೀನು ವೀಡಿಯೋ ಮಾಡೋಕ್ಕೆ ನಿನಗೆ ಯಾರು ಹೇಳಿದ್ದು? ಬೇಡ ಮೇಡಮರೇ, ನಾನು ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಬೇಡ ಕಣ ಅಂದರು. ಮಾಡೋಕ್ಕೆ ಅಲ್ಲ ಮೇಡಮರೇ, ರೌಡಿ ಥರ ಒಂದು ಹೆಣ್ಣು ಮಗಳಾಗಿ ನೀನು ರೌಡಿ ಥರ ವರ್ತನೆ ಮಾಡ್ತಿರಲ್ಲ, ಒಂಚೂರು ನಿಧಾನ ಮಾತಾಡಿ, ಏನು ಪ್ರಾಬ್ಲಮ್ ಇಲ್ಲ. ಅದನ್ನ ಅಷ್ಟೊಂದು ಮಾತಾಡಿದ್ಕೆ, ಅದನ್ನ ಹೆಣ್ಣು ಮಗಳು ಅಂದದಕ್ಕೆ ಅಮ್ಮ ಮೆಟ್ಟಿನಲ್ಲಿ ಹೊಡಿತೀನಿ ಅಂತ, ನನಗೆ ಚಪ್ಪಲೆಯಲ್ಲಿ ಹೊಡಿತೀನಿ ಅಂತ. ಚಪ್ಪಲೆಯಲ್ಲಿ ಹೊಡಿತೀನಿ ಅಂದಾಗ ನನಗೆ ಬೇಜಾರಾಗಿ ನಾನು ಅವಾಗ ನಿಮ್ಮನ್ನೆಲ್ಲದನ್ನೂ ಕರೆಸಿದೆ. ಯಾಕೆ ನಾನು ಏನು ಕೇಳಕ್ಕೆ ಬಂದೆ ಅಂತಂದರೆ, ಅವರಿಗೆ ಈ ಊರಿನ ಗ್ರಾಮಸ್ಥರುಗಳು ಏನಂದ್ರೆ ಆ ಒಂದು 200 ರೂಪಾಯಿ 195 ರೂಪಾಯಿ ಪರೀಕ್ಷೆ ಫೀಸ್ ಕಲೆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬ ಹುಡುಗರು ತಕ್ಕಲು. 195 150 ಹುಡುಗರದು ದುಡ್ಡೆಲ್ಲ ಏನು ಮಾಡಿದ್ರಿ ಅಂತ ಕೇಳಲಿಕ್ಕೆ ಹೋದಾಗ ಈ ಅಮ್ಮ ನಮ್ಮನ್ನು ವೀಡಿಯೋ ಮಾಡ್ಲಿಕ್ಕೆ ಬಂದಾಗ ಹಳೇ ದೇಶದಿಂದನೂ ಗೊತ್ತಿಲ್ಲ, ಯಾವುದೋ ಒಂದು ಗೊತ್ತಿಲ್ಲ. ನಾವೆಲ್ಲ SC STಗಳೇ ಇರೋದು, ಅವರೆಲ್ಲ SCಗಳೇ, ನಾವೆಲ್ಲ ಪ್ರೀತಿಯಿಂದ ಎಲ್ಲರೂ ಕೂಡ ಒಂದೇ ಇದರಲ್ಲೇ ಇದ್ದೀವಿ. ಆದರೆ ಇವರು ಆ ಮಾತಿನ ಸಂದರ್ಭದಲ್ಲಿ ಮಾತಾಡಿರೋ ಏನೋ ಗೊತ್ತಿಲ್ಲ ನನಗೆ. ಈ ಮಾತು ಅಂದೋದಕ್ಕೆ ನಮಗೆ ಬೇಜಾರಾಗಿ ಇವತ್ತು ಎಲ್ಲ ರೀತಿಯಲ್ಲೂ ಎಲ್ಲ ಹುಡುಗರನ್ನು ಕೇಳ್ರಿ, ನಾನು ಏನಾರು ಬೇರೆ ರೀತಿಯಲ್ಲೂ ಏನೂ ಬಂದಿಲ್ಲ. ಆ ಅಮ್ಮ ಈ ಮಾದಿದ್ರು ಕೂಡ ನಾವು ಮಾದಿಗರು ಅಂತ ಹೇಳ್ಬಿಟ್ಟು ನಮ್ಗೆ ದೌರ್ಜನ್ಯ ಮಾಡ್ತೀರಾ, ನಮಗೆ ವಂಚಿತ ಮಾಡ್ತೀರಾ. ನೀವು ಏನೇ ಮಾತಾಡಿದ್ರು ಕೂಡ ಜಾತಿ ನಿಂದನೆ ಮಾಡ್ತಾರೆ. ಏನೇ ಮಾತಾಡೋದು ಸಿದ್ದಣ್ಣ, ಜಯಣ್ಣ, ಸೀನಣ್ಣ, ಇವ್ರು 3 ಬರ್ತಿರೋ ಶಾಲೆಗೆ. ನಾವು 3 ಬರೋಕ್ಕೆ ನಮಗೇನು ಶಾಲೆಗೇನು ಕೆಲಸ ಇಲ್ವಾ? ನಾನೊಬ್ಬ ಫೋಟೋಗ್ರಾಫರ್ ಆಗಿ ನಮಗೇನು ಕೆಲಸ ಮಾಡಲ್ವ ನಾವು? ಈ ಅಮ್ಮ ಏನೇ ಮಾತಾಡಿದ್ರು ಕೂಡ ಇಷ್ಟು ಭಾಳ ಅತ್ಯುತ್ತಮವಾಗಿ ಒಂದು 3 ಪದ ಹೇಳುತ್ತೆ. ಏನೇ ಒಂದಾದರೂ ಕೂಡ ಇಷ್ಟೇ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ನೀಟಾಗಿ HM ನೀಟಾಗಿ ಇದು ಮಾಡಲ್ಲ. ಮತ್ತು ಬೋರ್ಡು ನೀಟಾಗಿ ಹೊಸದು ತಂದು ಕೊಟ್ಟರೆ ಹೋಗಿ ಅಲ್ಲಿ ಸ್ಟಾಕ್ ರೂಮಿಗೆ ಬರೋದು. ಮತ್ತು ಹೊಡೆದೋಗಿರೋ ಬೋರ್ಡಾಗೆ ಪಾಠ ಮಾಡ್ತಿದ್ರು ಮಿಸ್ಸು ಸರ್ಗಳು, ಕತ್ಲಾಗೆ ಎಲ್ಲ ಪಾಠ ಮಾಡ್ತಿದ್ರು. ಹೇಳ್ತಿದ್ರು HM ಈ ಥರ ಕಂಪ್ಲೇಂಟ್ ಮಾಡಿರಿ, ಕರೆಂಟ್ ಎಲ್ಲ ಹಾಕ್ಸ್ತಾರೆ ಅಂತ ಹೇಳಿದರು. ಅದಕ್ಕೆ ಹಾಕ್ಸ್ಲಿಲ್ಲ, ಅವ್ರು ಕೊನೆಗೂ ಹಾಕ್ಸ್ಲಿಲ್ಲ. ಟಾಯ್ಲೆಟ್ ರೂಮ್ ನೋಡಿದ್ರೆ ಒಂಥರ ಹೊರಗೆ ಬರೋಂಗೆ ಆಕತ್ತೆ, ರಿಸಿಸ್ಟ್ ಮಾಡೋಕ್ಕಾಗಲ್ಲ ಸರ್. ಆ ಕಡೆ ಸರ್ಕಾರಿ ಪ್ರೌಢಶಾಲೆ ಜೋಳದಾಳು ಚನ್ನಗಿರಿ. ಇಲ್ಲಿ ಈ ದಿನ ನಡೆದಂಥ ಘಟನೆಯಲ್ಲಿ ಆಡಳಿತ ಮಂಡಳಿಯವರು ಮತ್ತು ಮುಖ್ಯ ಶಿಕ್ಷಕರಿಗೆ ಒಂದು ರೀತಿಯಲ್ಲಿ ವಾಗ್ವಾದಗಳು ನಡೆದಿರುತ್ತೆ. ಈ ವಾಗ್ವಾದದಲ್ಲಿ SMC ಸದಸ್ಯರುಗಳಾದಂಥ ಸದಸ್ಯರುಗಳು ಅವರು ಏಕವಚನದಲ್ಲಿ ಮಾತಾಡ್ತಾರೆ, ಕೆಟ್ಟ ಪದಗಳನ್ನು ಬಳಕೆ ಮಾಡ್ತಾರೆ. ಮತ್ತು ಸಮಯೋಚಿತವಾಗಿ ಬಂದು ಆಡಳಿತ ವೈಖರಿ ಸರಿಯಿಲ್ಲ ಅಂತೇಳ್ಬಿಟ್ಟು ಪ್ರಶ್ನಿಸುವಂಥ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಏಕವಚನದಲ್ಲಿ ಮಾತನಾಡುವುದಲ್ಲದೆ ಕೆಟ್ಟ ಪದಗಳನ್ನು ಚಪ್ಪಲಿಯಲ್ಲಿ ಹೊಡಿತೀನಿ ಎನ್ನುವ ರೀತಿಯಲ್ಲೆಲ್ಲ ಕೂಡ ಅವರನ್ನು ಕೂಡ ನಿಂದಿಸಿರೋ ಅಂಥ ಘಟನೆ ನಡೆದಿದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಮಕ್ಕಳುಗಳಿಗೆ ಕೇಳಿದರೆ ಆಡಳಿತ ಮಂಡಳಿಯ ಮುಖ್ಯ ಶಿಕ್ಷಕರು ಅಥವಾ ಮುಖ್ಯ ಶಿಕ್ಷಕರಾದಂಥ ಏನು ಹೆಸರು ಅವರು ತುಂಬಾ ಯಾವುದೇ ಸಾರ್ವಜನಿಕರ ಜೊತೆ ಆಗ್ಬೋದು, ಆಡಳಿತ ಮಂಡಳಿಯವರ ಜೊತೆ ಆಗ್ಬೋದು, ವ್ಯವಸ್ಥಿತವಾಗಿ ನಡ್ಕೊಳ್ತಾ ಇಲ್ಲ ಅನ್ನೋದು ಅವರು ದೂರ ಆಗಿದೆ. ಈ ಪ್ರಕರಣಗಳು ಈಗಾಗಲೇ 2-3 ಬಾರಿ ಕೂಡ ಈಗ ಈ ಥರದ ಘಟನೆಗಳು ನಡೆದು ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿ ಹಾಗೂ
ತಮ್ಮ ಇಲಾಖೆಯಲ್ಲೂ ಆಯುಕ್ತರಿಗೂ ಗಮನಗಳಿಗೂ ತಂದರೂ ಸಹ ಇದುವರೆಗೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿಲ್ಲ. ಈ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಉಳಿಬೇಕಾದ್ರೆ ಈ ಥರದ ದುರ್ನಡತೆ ಇರುವಂತಹ ಶಿಕ್ಷಕರುಗಳನ್ನು ಕೂಡಲೇ ಕ್ರಮ ಕೈಗೊಂಡು ಅವರನ್ನು ಸ್ಥಳಾಂತರಗೊಳಿಸಬೇಕು ಅಥವಾ ವರ್ಗಾವಣೆ ಮಾಡಬೇಕು. ಹಾಗೂ ಸೂಕ್ತವಾಗಿ ಉತ್ತಮ ಶಿಕ್ಷಕರನ್ನು ನೀಡುವ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ಈ ಭಾಗದ ಗ್ರಾಮಸ್ಥರ ಹಾಗೂ ಇಲ್ಲಿನ ಮಕ್ಕಳ ಪೂರ್ತಿ ಆಶಯವಾಗಿದೆ. ಹಾಗೂ ಕೂಡ ಮಕ್ಕಳನ್ನು ಕೂಡ ಕೇಳಿದಾಗ ಇಲ್ಲಿ ಕೂಡ ಅವರು ಕೂಡ ಜಾತೀಯತೆಯನ್ನು ಇಲ್ಲಿ ತೋರ್ಪಡೆ ಆಗ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲಿ ಸಾರ್ವಜನಿಕರಿಂದ ಯಾವುದೂ ಇಲ್ಲ, ತಮ್ಮ ಮುಖ್ಯ ಶಿಕ್ಷಕರೇ ಮಾತ್ರ ಆ ರೀತಿಯಾಗಿ ದುರ್ವರ್ತನೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿನ ಮಕ್ಕಳಿಗೆ ವಿದ್ಯುತ್ ಸಂಪರ್ಕಗಳು ಇಲ್ಲದೆ ಕತ್ತಲೆಯ ಕೊಠಡಿಯಲ್ಲಿ ಪಾಠ ಮಾಡುವಂಥದ್ದು, ಸ್ವಚ್ಛತೆಗೆ ವ್ಯವಸ್ಥಿತವಾಗಿ ಮಾಡದೇ ಇರೋವಂಥದ್ದು ಹಾಗೂ ಶೌಚಾಲಯಗಳನ್ನು ನೀಟಾಗಿ ವ್ಯವಸ್ಥಿತವಾಗಿ ಕ್ಲೀನ್ ಮಾಡಿಸ್ತಾ ಇರೋವಂಥದ್ದು ಕಂಡು ಬರುತ್ತದೆ. ಅದಲ್ಲದೆ ಇಲ್ಲಿಗೆ ಕೂಡ ಊಟದ ಕೊಠಡಿ ವ್ಯವಸ್ಥೆ ಇಲ್ಲ. ಮಕ್ಕಳೆಲ್ಲರೂ ಕೂಡ ಕೊಠಡಿಯಲ್ಲೇ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ತಮ್ಮ ಕೊಠಡಿಯಲ್ಲೇ ಕುತ್ಕೊಂಡು ಊಟ ಮಾಡುವಂಥ ಪರಿಸ್ಥಿತಿಗಳು ಕೂಡ ಕಂಡು ಬಂದಿದೆ. ಹಾಗೆ ಗ್ರಾಮಸ್ಥರುಗಳಿಗೆಲ್ಲ ಕೂಡ ಅಭಿಪ್ರಾಯಗಳನ್ನು ಕೇಳಿದಾಗ ಗ್ರಾಮಸ್ಥರೆಲ್ಲ ಹೇಳ್ತಾ ಇರೋದು ಏನಪ್ಪ ಅಂದರೆ, ಗ್ರಾಮಸ್ಥರಿಗೂ ಕೂಡ ತುಂಬ ಏಕವಚನದಲ್ಲಿ ಮಾತಾಡುವಂಥದ್ದು, ಕಿರುಕುಳ ನೀಡುವಂಥದ್ದು, ಸುಮ್ಮನೆ ವೈಯಕ್ತಿಕವಾಗಿ ತಮ್ಮ ಮೇಲೆ ಜಾತಿ ನಿಂದನೆಯ ಟ್ರಂಪ್ ಕಾರ್ಡನ್ನು ಬಳಸಿಕೊಂಡು ತಾವು ಇಲ್ಲಿ ಶಿಕ್ಷಕರಾಗಿ ಮುಂದುವರಿತಾ ಇದ್ದಾರೆ. ಇಂತಹ ಶಿಕ್ಷಕರು ನಮ್ಮ ಗ್ರಾಮಕ್ಕೆ ಅವಶ್ಯಕತೆ ಇಲ್ಲ ಅಂಥದ್ದು ಈ ಗ್ರಾಮದ ಎಲ್ಲ ಜನರ ಅಭಿಪ್ರಾಯ ಹಾಗೂ ಆಡಳಿತ ಮಂಡಳಿಯ ಅಭಿಪ್ರಾಯ ಕೂಡ. ಹಾಗೆ ಈ ವಿಚಾರವಾಗಿ ತಮ್ಮ ಆಡಳಿತ ಮಂಡಳಿಯ ಶಿಕ್ಷಕರನ್ನು ಕೇಳಿದಾಗ ಶಿಕ್ಷಕರು ಕೂಡ ಈ ರೀತಿಯಾಗಿ ಯಾವುದೇ ಸಾರ್ವಜನಿಕರಿಂದ ತೊಂದರೆಗಳು ಕಂಡು ಬರ್ತಾ ಇಲ್ಲ. ಆದರೆ ನಮ್ಮ ಮುಖ್ಯ ಶಿಕ್ಷಕರಾದಂಥ ಅವರೇ ಕೂಡ ಸಾರ್ವಜನಿಕರೊಂದಿಗೆ ಅಥವಾ ಆಡಳಿತ ಮಂಡಳಿಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇರೋ ಕಾರಣ ಈ ರೀತಿಯೆಲ್ಲ ಸಮಸ್ಯೆ ನಡೀತಾ ಇದೆ ಅಂತೇಳಿ ಇಲ್ಲಿನ ಶಿಕ್ಷಕರು ಸಹ ಶಿಕ್ಷಕರು ಸಹ ಹೇಳ್ತಾ ಇದ್ದಾರೆ. ಅದು ಈ ನಿಟ್ಟಿನಲ್ಲಿ ಈ ಥರದ ಎಲ್ಲ ಯೋಜನೆಗಳು ಸರ್ಕಾರಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಡ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸವನ್ನು ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇರುವಂಥ ಕೆಲವು ಅಧಿಕಾರಿಗಳು, ಕೆಲವು ಶಿಕ್ಷಕರುಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹಂತಕ್ಕೆ ಬರ್ತಾ ಇದೆ. ಇಂತಹ ಎಲ್ಲ ಈ ವಿಚಾರಗಳಿಗೆ ತಕ್ಷಣವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೋಡಿ ಕಡೆ ಔಟ್ ಆಯ್ತಾ ಆದ್ರೂ ನಮಗೆ STMC ಅಧ್ಯಕ್ಷನ ಆಗಕ್ಕೆ ಬೇರೆಯವ್ರನ್ನ ಮಾಡಕ್ಕೆ ಬಿಡ್ತಾ ಇಲ್ಲ. ನಮ್ಮನ್ನ ಪ್ರತಿನಿತ್ಯ ಬೆಳಿಗ್ಗಿಂದ ಸಂಜೆವರೆಗೂ ಪೋಷಕರ ಸಭೆ ಕರೆದೇ ಮಾಡೋದು. ಆದರೆ ಇವ್ರನ್ನ ಮಾತ್ರ ಪೋಷಕರ ಸಭೆ ಆಯ್ಕೆ ಆಗಿಲ್ಲ ಸರ್. ಪೋಷಕರ ಆಯ್ಕೆ ಮಾಡಿದ್ದೇ ಬೇರೆ ಅಧ್ಯಕ್ಷನ. ಇವರು MLA ಸಾಹೇಬ್ರ ಹತ್ರ ಹೋಗಿ ಇವ್ರು ಊರಿನವ್ರನ್ನ ಇಟ್ಕೊಂಡು ಇವರೇ ಅನಧಿಕೃತವಾಗಿ ಆಯ್ಕೆ ಬಂದ್ರು ಸರ್. ಇವರ ಆದರೆ ಅವ್ರು ಮಾಡಿದ್ದಾರೆ, ಇಲ್ಲಿ ಪೋಷಕರು ಮಾಡಿದ್ದಲ್ಲ. ಬೇರೆ ಮಾಡಿ ಇದೆ ಸರ್, ಇದೆ ಅಬ್ಜೆಕ್ಷನ್ ಇದೆ. ಪ್ರಸ್ತುತ ಇವರು ಇದೆ ಮಗಳು ಔಟ್ ಆಗಿದ್ದಾರೆ. ಈಗ STMC ಅಧ್ಯಕ್ಷನ್ ಮಾಡಕ್ಕೂ ನಮ್ಮನ್ನ ಬಿಡ್ತಾ ಇಲ್ಲ ಬೇರೆ ತರಕ್ಕೆ. ಇವರು ದಿನನಿತ್ಯ ಇಲ್ಲಿ ಬಂದು ನಮಗೆ ಕಿರುಕುಳ. ನಾವು ಮೇಷ್ಟ್ರಿಗೆ ಏನಾದ್ರು ಕೆಲಸ ಹೇಳಿದಂದ್ರೆ ಅದನ್ನ ಮಧ್ಯ ತೂರಿ ನೀನು ಯಾಕೆ ಕೇಳಕ್ಕೆ, ನೀನು ಯಾರು ಮಾಡೋಕ್ಕೆ, ನಾನು ನನ್ನ ಮಾತು ಕೇಳಬೇಕು. ಪ್ರತಿನಿತ್ಯ ಇಲ್ಲೇ ಊಟ, ಇಲ್ಲೇ ತಿಂಡಿ, ಇಲ್ಲೇ ಸ್ಟಾಫ್ ರೂಮಲ್ಲಿ ಕುತ್ಕೊಂತಾರೆ. ಟೀಚರ್ಸ್ಗೆಲ್ಲ ನನ್ನ ಹೆಸರು ಭಾಗ್ಯವತಿ ಅಂತ, ಇಲ್ಲಿ ಮುಖ್ಯ ಶಿಕ್ಷಕಿ. ನಾನು ಬಂದು ಇಲ್ಲಿ 3 ವರ್ಷ ಆಯ್ತು ಸರ್. ನಾನು ಒಬ್ಬ ಮಾದಿಗ ಸಮುದಾಯಕ್ಕೆ ಸೇರಿದ ಮಹಿಳೆ, ಒಬ್ಬ ಅಂಗವಿಕಲ ಮಹಿಳೆ. ಈ ಮಾದಿಗರು ಮತ್ತು ಅಂಗವಿಕಲ ಮಹಿಳಾ ಅನ್ನೋ ಇದರಿಂದ 3 ವರ್ಷದಿಂದಲೂ ಇಲ್ಲಿ ಭಾಳಷ್ಟು ಕಿರುಕುಳ ನಡೀತಾ ಇದೆ. ಬಿಸಿ ಊಟದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಫಿಲ್ಟರ್ ವ್ಯವಸ್ಥೆ ಎಲ್ಲನೂ ಇದೆ ಸರ್. GPS ಫೋಟೋ ಇದೆ. ಎಲ್ಲನೂ ಸರಿಪಡಿಸ್ಕೊಂಡು ಹೋದ್ರೂ ಕೂಡ ಕೆಲಸದ ಸಮಯದಾಗ ಬಂದು ಮುಟ್ಟೋದು, ಇದು ಮಾಡೋದು, ಲೈಂಗಿಕ ಕಿರುಕುಳ ಸರ್ ಭಾಳಷ್ಟು. ಊರಿನವ್ರು ಸರ್, ಜಯಣ್ಣ, ಸಿದ್ದಪ್ಪ, STMC ಅಧ್ಯಕ್ಷ ಶ್ರೀನಿವಾಸ,
ಇವರೆಲ್ಲರೂ ಸೇರಿ ಕೆಲವು ಸ್ಥಳೀಯ ಶಿಕ್ಷಕರನ್ನ ಒಳಗೊಂಡು ಅವ್ರು ಬೆಳಿಗ್ಗೆ STMC ಅವಧಿ ಮುಗಿದಿದೆ ಸರ್, ಅವರು ಮಗು ಇಲ್ಲ ಔಟ್ ಆಗಿದೆ, ಆದ್ರೂ ಬೆಳಿಗ್ಗೆ 8:30 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಶಾಲೆಯಲ್ಲೇ ಇರ್ತಾರೆ. ಅದನ್ನ ಮಕ್ಕಳು ಕೇಳ್ಬೋದು, ಇರ್ತಾರಿಲ್ಲಪ್ಪ ಡೈಲಿ ಬರ್ತಾರಲ್ಲ, ಅರ್ಥ ಆಯ್ತಾ? ಅಧ್ಯಕ್ಷರ ಶ್ರೀನಿವಾಸರು ಅಧ್ಯಕ್ಷರು ಅವ್ರ ಅವಧಿ ಮುಗಿದಿದ್ರು ಕೂಡ ಶ್ರೀನಿವಾಸ್ ಜೋಳದಾಳು STMC ಅಧ್ಯಕ್ಷ ನಾನು ಪ್ರೌಢಶಾಲೆ ಜೋಳದಾಳ್ದು. ಇಲ್ಲಿ ವಯಮ್ಮಂದು ಮಕ್ಕಳದ್ದು ಎಲ್ಲ ಕಿರಿಕಿರಿ ಸರ್. ಯಾವ HM ಹೆಡ್ ಮಾಸ್ಟ್ರದು ಭಾಗ್ಯವತಿ ಮೇಡಮ್ ಅಂತ ಹೆಡ್ ಮಾಸ್ಟ್ರು ಊಟದ ಯಾವತ್ತೂ ಸರಿ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಮತ್ತು ಮಾಸ್ಟರ್ಗಳಿಗೆಲ್ಲ ಕಿರಿಕಿರಿ. ಯಾರೇ ಪೇರೆಂಟ್ಸ್ಗಳು ಬಂದು ಕ್ವಶನ್ ಮಾಡಿದ್ರೆ ನೀವು ಯಾಕೆ ಬಂದ್ರಿ, ಅದು ಮಾಡಿದ್ರಿ ಇದು ಮಾಡಿದ್ರಿ, ಆ ಕೇಸ್ ಹಾಕಿ ಈ ಕೇಸ್ ಹಾಕಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು. 4 ವರ್ಷದಿಂದನೂ ಈ ಶಾಲೆಗೆ ಇದೇ ಪ್ರಾಬ್ಲಮ್ ಸರ್. ಮಕ್ಕಳಿಗೆ ಒಂದು ಒಳ್ಳೆ ಸ್ಪೋರ್ಟ್ಸ್ ಇಲ್ಲ, ಯಾವ್ದಾರು ಹೋದರೆ ಅದಕ್ಕೆ ಸೇರಬೇಡಿ ಇದಕ್ಕೆ ಸೇರಬೇಡಿ ಅನ್ನೋದು. ಶಾಲಾ ಅನುದಾನ ಕ್ಲೀನಾಗಿ ಬಳಸಲ್ಲ, ಒಂದು ಬಳಪ ಇಲ್ಲ, ಒಂದು ಕಸ್ಟಮರ್ಗೆ ತರಲ್ಲ. ಶಾಲೆ ಅನುದಾನನ ಎಲ್ಲ ವಯಮ್ಮ ದುರುಪಯೋಗ ಮಾಡ್ಕೊಳತ್ತೆ. ಕ್ಯಾಶ್ ಬುಕ್ ಕೇಳಿದ್ರೆ ಕ್ಯಾಶ್ ಬುಕ್ ಕೊಡಲ್ಲ, ಲೆಕ್ಕ ಸರಿಯಾಗಿ ಕೊಡಲ್ಲ. ಈ ವಯಮ್ಮ ನಮ್ಮ ಶಾಲೆಗೆ ಬೇಡ ಸರ್. ನಮಸ್ತೆ, ನಾನು ಮಾತಾಡಿ ಈಗ ಹೆಸರು ಕಳೆದ 4 ವರ್ಷದಿಂದ ಮೇಡಮ್ ಅವರು ಇದು ಮೋಸ್ಟ್ಲಿ ಈ ಏರಿಯಾ ಸ್ವಯಂ ಬಂದಾಗಿದ್ದಾನು ಪ್ರತಿ ಸಾರಿನ ಪ್ರಾಬ್ಲಮೇ ಮಾಡ್ತಾ ಇದ್ದಾರೆ. ಫೀಸ್ಗಳು 100 ರೂಪಾಯಿ ಜಾಸ್ತಿ ಇಸ್ಕೊಳ್ಳೋದು. ನಾವ್ಯಾರು ಪಬ್ಲಿಕ್ ಊರಿನ ಅಭಿವೃದ್ಧಿ ವಿಚಾರಕ್ಕೆ ಬಂತಂದ್ರೆ ಯಾರೇ ಬರಲಿ ಅಟ್ರಾಸಿಟಿ ಕೇಸ್ ಹಾಕ್ತೀನಿ. ನಾನು ದಲಿತ ಮಹಿಳೆಯಲ್ಲಿ ಸರ್ಕಾರದ ವ್ಯವಸ್ಥೆ ಒಳಗೆ ಇಲ್ಲಿ ಶಿಕ್ಷಕರು, ಹುಡುಗರು, ಗ್ರಾಮಸ್ಥರು, STMC ಮಕ್ಕಳು ಅಷ್ಟೇ. ಇಲ್ಲೇನು ಜಾತಿ ಬರೋಲ್ಲ, ಜಾತಿ ನೋಡಿ ಸರ್ಕಾರ ಸಂಬಳ ಕೊಡೋಲ್ಲ. ಆದರೂ ಇವಾಗ ಮೇಡಮ್ STMC ಇದುವರೆಗೂ ಅಧ್ಯಕ್ಷರು 1 ರೂಪಾಯಿನೂ ತೋರಿಸಿಲ್ಲ. ಎಲ್ಲ ಊರನ್ನೇ ಚಾಪೀಸ್ ಇದು ಮಾಡ್ತಾರೆ, ಕ್ಲೀನಿಂಗ್ ಮಾಡ್ತಾರೆ, ಲೆಟ್ರಿನ್ ಇನ್ನೊಂದೆಲ್ಲ ಮಾಡ್ತಿದ್ದಾರೆ. ಒಂದೇ ಮಾತನ್ನ ಹೇಳ್ಬೇಕಂದ್ರೆ ನಾವು ಇದನ್ನು DD5 ಅವರಿಂದ ರಿಟೈರ್ಡ್ ಆದರೂ DD5 ಕೊಟ್ಟರೆ ಅಲ್ಲಿ ತನಕ ಹೋಗಿದ್ವಿ, ಕಮಿಷನರ್ಗೂ ಕಂಪ್ಲೇಂಟ್ ಕೊಟ್ಟಿದ್ವಿ, ಸ್ವತಃ ಶಾಸಕರೇ ಲೆಟ್ರ್ ಕೊಟ್ಟಿದ್ದಾರೆ. ಈ ವಯಮ್ಮನ್ನು ತನಿಖೆ ಆಧರಿಸಿ ಸಸ್ಪೆಂಡ್ ಮಾಡಿ ಅಂತಲೂ ಕೊಟ್ಟಿದ್ದಾರೆ. ಅವೆಲ್ಲವೂ ಪೂರಕವಾಗಿದ್ದಾವೆ, ಇನ್ನು ಅಂತಿಮ ಕ್ರಮ ಬಂದಿಲ್ಲ. ಸೊ ಹಾಗಾಗಿ ನಮ್ಮೆಲ್ಲ ವಾದ ಇಷ್ಟೇ, ಸರ್ಕಾರಿ ಸ್ಕೂಲ್ಗಳು ಉಳಿಬೇಕು ಅಂತಂದ್ರೆ ರಾಜಕಾರಣಿಗಳು ಬಾಟ ಬಿಗಿತಾರೆ. ಎಲ್ಲರೂ ಬದ್ಧತೆಯಿಂದನ ಇಂಥ ವ್ಯವಸ್ಥೆಗಳನ್ನ ಸರಿ ಮಾಡಿದಾಗ ಅಷ್ಟೇ ಸರ್ಕಾರಿ ಶಾಲೆಗಳು ಉಳಿಯೋದು. ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋದಾದರೆ ಎಲ್ಲರೂ ಹೋರಾಟನೂ ಬೇಕು. ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಉತ್ತಮ ವ್ಯವಸ್ಥೆ ಆಗಬೇಕು ಜೋಳದಾಳಿಗೆ. ಇಲ್ಲಿ ಯಾರು ಪರ ವಿರೋಧ, ನಾನು ದಲಿತನೇ, ನಾನು ವಾಲ್ಮೀಕಿ ಸಮುದಾಯದನೇ. ನನ್ನ ಮೇಲೂ ಮೇಡಮ್ ಒಂದು ಸರಿ ಕಂಪ್ಲೇಂಟ್ ಕೊಟ್ಟಿದ್ರು. ಅದೇನೇ ಇರಲಿ, ನಾವು ಹೋರಾಟ ಮಾಡ್ಕೊಂತಲೇ ಬಂದಿದ್ವಿ. ಈ ವ್ಯವಸ್ಥೆ, ಈ ಮಕ್ಕಳು ಭವಿಷ್ಯ ಚೆನ್ನಾಗಾಗಬೇಕು ಅನ್ನೋದಾದರೆ ಮೇಡಮನ್ನ ತಕ್ಷಣವೇ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಅದಾಗ ಟ್ರಾನ್ಸ್ಫರ್ ಮಾಡ್ತಾರೆ, ಕ್ರಮ ತಗೋಬೇಕು ಮೇಲಧಿಕಾರಿಗಳು. ನಾವು ಒತ್ತಾಯ ಮಾಡ್ತೀವಿ, ಚನ್ನಗಿರಿ ಶಾಸಕರಿಗೆ ಒತ್ತಾಯ ಮಾಡೋದು ಇಷ್ಟೇ, ಇವನ್ನ ಆದಷ್ಟು ಬೇಗ ಇಲ್ಲಿಂದ ಅವ್ರನ್ನ ಕಳಿಸ್ಲಿ ಅಂತಂದು ಎಲ್ಲ ಊರ ಧನ್ಯವಾದಗಳು.